ತೋಟದ ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ಅಪ್ಪ ಅಮ್ಮನ ಮನೆಗೆ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತೇನಪ್ಪ ವಿಶೇಷ ಅಂದರೆ ಸುಮಾರು 2 ವರ್ಷದ ನಂತರ ಮಗಳು ಅಜ್ಜಿ ತಾತನಿಗೆ ನೋಡಲಿಕ್ಕೆ ಹೋಗ್ತಾ ಇದ್ದಾಳೆ. ಸುಮಾರು ದಿವಸದಿಂದ ಕರೀತಾನೆ ಇದ್ದರು ಅಮ್ಮ, ವಿಸ್ಮಯನ ಕರ್ಕೊಂಬನ್ನಿ, ಬರಬೇಕಾದ್ರೆ ಭಾಳ ದಿನ ಆಯಿತು ನೋಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ವೀಕೆಂಡಲ್ಲಿ ಆದರೆ ಅವಳಿಗೆ ಎಕ್ಸಾಮ್ಗಳಿರುತ್ತೆ, ಹಾಗಾಗಿ ವೀಕೆಂಡಲ್ಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ವೀಕ್ ಡೇಸಲ್ಲಿ ಒಂದು ದಿನ ರಜೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎರಡೂ ಸೈಡು ಮಾವಿನ ಹಣ್ಣು ನೋಡಿದರೆ, ಹಾಗೆ ಇಲ್ಲಿ ಇದು ಮೋಸ್ಟ್ಲಿ ಭತ್ತ ಇರಬೇಕು, ಇಲ್ಲ ಅಂದರೆ ಜೋಳ ಇರಬೇಕು. ಕಾರಿಂದ ಶೂಟ್ ಮಾಡ್ಕೊಂಡಿರೋದಕ್ಕೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಯಾವುದದು ಅಂತ ಹೇಳಿ. ಹಾಗೆ ನಾವು 4 ಜನ ಇದ್ದು ನಾವು ಎಲ್ಲಾದರೂ ಜರ್ನಿ ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಮಾತಾಡ್ತೀವಿ ದಾರಿ ಉದ್ದಕ್ಕೂ. ಹೇಗೆ ನಾವು ಡೆಸ್ಟಿನಿ ಏನಿದೆ ಅದನ್ನು ಎಷ್ಟು ಬೇಗ ರೀಚ್ ಆಗ್ತೀವಿ ಅನ್ನೋದು ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹೋಗ್ತೀವಿ. ಬಂದೇ ಬಿಡ್ತು ಊರು. ಅಪ್ಪಾಜಿ ನೋಡಿ ಸ್ವಾಗತ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನನಗೆ ತೋಟದ ಮನೆಗೆ ಹೋಗಬೇಕು ಅಂದರೆ ಎಲ್ಲಿಲ್ಲದ ಸಂತೋಷ, ಅಂದರೆ ಅದು ಯಾಕೆ ಅಷ್ಟು ಖುಷಿನೋ ಏನೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗಬೇಕು ಅಂದರೆ ಸಂತೋಷ ಆಗೇ ಆಗತ್ತೆ, ಅದೊಂದು ಕಡೆ. ಆದರೆ ನಾನು ಪ್ರತಿ ಸಲ ನೋಡ್ತೀನಿ ಅಪ್ಪಾಜಿ ಅಮ್ಮ ಅವರು ಬೆಂಗಳೂರಲ್ಲಿದ್ದರು, ಚಳ್ಳಕೆರೆಯಲ್ಲಿದ್ದರು, ಹೊಳಲ್ಕೆರೆಯಲ್ಲಿದ್ದರು. ಯಾವಾಗ ಹೋಗ್ಬೇಕಂದ್ರೆ ಅಪ್ಪ ಅಮ್ಮನಿಗೆ ನೋಡ್ತೀನಿ ಅನ್ನೋ ಒಂದು ಖುಷಿ ಇರ್ತಿತ್ತು. ಬಿಟ್ಟರೆ ಈಗ ಊರಿಗೆ ಹೋಗ್ತೀನಿ ಅಂದರೆ ನನಗೆ ಸುಮಾರು ಖುಷಿ ಆಗುತ್ತೆ. ಯಾಕೆ ಅಂದರೆ ಹೊಸದು ಪ್ರತಿದಿನ ಅಲ್ಲಿ ಏನಾದರೂ ಒಂದು ಹೊಸದಿರುತ್ತೆ, ಹೊಸದು ನೋಡ್ತೀನಲ್ಲ ಅಂತ ಹೇಳಿ ನನಗೆ ಖುಷಿ ಆಗತ್ತೆ. ನಿಮಗೆ ಗೌರಿ ತೋರಿಸ್ತಾ ಇದ್ದೀನಿ ನೋಡಿ. ನಮಗೆ ಹಸು, ಕುರಿ, ಮೇಕೆ ಇದೆಲ್ಲ ತುಂಬ ಹೊಸದು. ಯಾಕೆ ಅಂದರೆ ನಾವು ಸಣ್ಣವರಿದ್ದಾಗ ನಾಯಿನ ಬೆಕ್ಕನ್ನ ಸಾಕಿದ್ದೀವಿ, ಬಟ್ ಈ ಥರ ಸಾಕು ಪ್ರಾಣಿಗಳಾದಂತಹ ಹಸು, ಕುರಿ, ಎಮ್ಮೆ ಈ ಥರ ಇವನ್ನ ಯಾವುದೂ ಸಾಕಿ ಅಭ್ಯಾಸ ಇಲ್ಲ. ಆದರೆ ಗೌರಿಗೆ ಮತ್ತು ಕುರಿಗಳೆಲ್ಲ ಇದ್ವು, ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಈಗ ನಾಟಿ ಕೋಳಿ ಬೇರೆ ತಂದಿದ್ದಾರೆ. ಇದೆಲ್ಲ ಸಂಪೂರ್ಣವಾಗಿ ಹಳ್ಳಿ ವಾತಾವರಣ ನಮ್ಮನೇಲಿ ಸೃಷ್ಟಿಯಾಗಿದೆ ಅಂದರೆ ತುಂಬ ಖುಷಿಯಾಗತ್ತೆ. ನಾವೆಲ್ಲ ಬರ್ತಾ ಇದ್ದೀವಿ ಅಂತ ಹೇಳಿಬಿಟ್ರೆ ಸಾಕು, ಯಾವಾಗಲೂ ಅಮ್ಮ ನಾನ್ ವೆಜ್ ರೆಸಿಪಿ ಪ್ರಿಪೇರ್ ಮಾಡಿರ್ತಾರೆ. ಇದು ಮಕ್ಕಳಿಗೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದಾರೆ. ವಿಸ್ಮಯಿಗೆ ಪ್ರಧಾನಿಗೆ ಅಮ್ಮ ಮಾಡೋ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ನಾನು ಮಾಡೋ ಬಿರಿಯಾನಿ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡಿದ್ದು ಬಿಟ್ಟು ಇನ್ನೂ ತುಂಬ ನನಗಿಂತ ಇಷ್ಟಪಟ್ಟು ತಿನ್ನೋದು ಅಂದರೆ ಅಮ್ಮ ಮಾಡಿದ ಬಿರಿಯಾನಿನ. ಅವ್ರು ಬರ್ತಾರೆ ಮಕ್ಕಳು ಅಂದರೆ ಫಸ್ಟ್ ಬಿರಿಯಾನಿ ಮಾಡೇ ಮಾಡ್ತಾರೆ. ನಮಗೆ ಅಂತ ಹೇಳಿ ನಾಟಿ ಕೋಳಿ ಸಾರು ಮಾಡಿದ್ದಾರೆ. ನಾಟಿ ಕೋಳಿ ಸಾರು ಮಾಡಲಿಕ್ಕೆ ಒಂದು ಟ್ವಿಸ್ಟ್ ಏನಪ್ಪ ಅಂತ ಅಂದರೆ 2 ಕೋಳಿ ಹಿಡಿಬೇಕು ಅಂತ ಬೆಳಗ್ಗೆ ಹಿಡಿತಾ ಇದ್ರಂತೆ. ಅಷ್ಟರಲ್ಲಿ ಒಂದು ಹುಂಜ ತಪ್ಪಿಸ್ಕೊಂಡ್ಬಿಟ್ಟಿದೆ. ಒಂದೇ ಹುಂಜ ಅಂತ ಸಿಕ್ಕಿದ್ದು, ಅದಕ್ಕೆ ಒಂದು ಹುಂಜದ್ದು ನಾಟಿ ಕೋಳಿ ಮಾಡಿದ್ದಾರೆ. ಇನ್ನು ಇದೇನಿದೆ ಫಾರಮ್ ಕೋಳಿದು ಬಿರಿಯಾನಿ ಮಾಡ್ತಾ ಇದ್ದಾರೆ. ಮಕ್ಕಳು ನಾಟಿ ಕೋಳಿ ಬೇರೆ ತಿನ್ನೋದಿಲ್ಲ, ಹಾಗಾಗಿ 2 ಕೋಳಿದು ಸಾರು ಮಾಡೋಣ, ಇವಳಿಗೆ ಕೊಟ್ಟು ಕಳಿಸೋಣ ಅಂತ ಹೇಳಿಬಿಟ್ಟು 2 ಕೋಳಿ ಹಿಡಿತಾ ಇದರಲ್ಲಿ ಒಂದು ಮಿಸ್ ಆಗಿಬಿಟ್ಟಿದೆ. ಆಮೇಲೆ ಅದು ಬಂತು, ಅದ್ರದ್ದು ಒಂದು ಸ್ಟೋರಿ ಇದೆ, ಅದಾಗಿ ಅದೇ ಬಂದಿದೆ. ತೋಟದಲ್ಲಿ ಸುಮಾರು ಕೆಲಸಗಳು ನಡೀತಾ ಇರೋದ್ರಿಂದ, ತಮ್ಮ ಬೇರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವನು ಬಂದು ಆದಷ್ಟು ಕೆಲಸಗಳನ್ನು ಎಲ್ಲ ನಿಭಾಯಿಸ್ಕೊಳ್ತಾ ಇದ್ದಾನೆ. ಅದೊಂದು ಖುಷಿ ಆಗುತ್ತೆ. ಅಪ್ಪ ಅಮ್ಮನಿಗೆ ಏನಾದರೂ ಅಗತ್ಯ ಇದ್ದಾಗ ತಮ್ಮ ಬಂದು ಒಂದು 15-20 ದಿನ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾನೆ. ಹಾಗೆ ಗೌರಿ ಕೂಡ ತೋಟದಿಂದ ಎಲ್ಲ ಮೇಯ್ಕೊಂಡು ಸುಮಾರು 1-1:30ಗೆ ಕರೆಕ್ಟಾಗಿ ಮನೆ ಹತ್ರ ಬಂದುಬಿಡುತ್ತೆ. ಆವಾಗ ಅಪ್ಪಾಜಿ ನೀರು ಕುಡಿಸ್ಬಿಟ್ಟು ಡೈಲಿ ಕಟ್ಟೋ ಅಂತಹ ಜಾಗ ಅದು. ನನಗೆ ಇದೆಲ್ಲ ಇದೆ ಅಲ್ವಾ, ಅಲ್ಲಿ ಜೀವಿಸ್ಬೇಕು ಅನ್ನೋದು ಸುಮಾರು ಇಷ್ಟ. ಯಾಕೋ ಗೊತ್ತಿಲ್ಲ, ನನಗೆ ಆ ವಾತಾವರಣ ಅಂದರೆ ತುಂಬ ಖುಷಿಯಾಗತ್ತೆ. ಇಲ್ಲಿ ದಾವಣಗೆರೆಯಲ್ಲಿ ಇಡೀ ದಿನ ಮನೆಯಲ್ಲೇ ಇರ್ತೀನಿ. ನಂದೇನಿದೆ ಇದು ವಿಡಿಯೋ ಮಾಡು, ಎಡಿಟ್ ಮಾಡು, ಮಕ್ಕಳಿಗೆ ರೆಡಿ ಮಾಡು, ಊಟ ಮಾಡು, ಕಳಿಸು, ಇದೇ ಒಂದಾಗ್ಬಿಡತ್ತೆ. ಆದರೆ ಅಲ್ಲಿ ಹೋದರೆ ನನ್ನ ಜೀವನ ಶೈಲಿ ವಿಭಿನ್ನವಾಗಿರುತ್ತೆ, ಹಾಗಾಗಿ ತುಂಬ ಖುಷಿಯಾಗತ್ತೆ. ಗೌರಿ ಮನೆ ಗೃಹ ಪ್ರವೇಶ ನೋಡಿದ್ರಿ ನೀವು ಲಾಸ್ಟ್ ನಂದು ವ್ಲಾಗಲ್ಲಿ. ಈಗ ರಿಯಲ್ಲಾಗಿ ತೋರಿಸ್ತಾ ಇದ್ದೀನಿ, ನಾನೇ ಸ್ವಂತ ಬಂದು. ವಾವ್, ಗೌರಿ ಇನ್ನೂ
ಬಂದಿಲ್ಲ. ಅಲ್ಲಿ ಹೊಲದಲ್ಲಿ ಮೇಯ್ತಾ ಇದ್ದಾಳೆ ಗೌರಿ. ಹ್ಞೂ ಅದು ಕುರಿ ಏನಾರು ಇದ್ರೆ ಕುರಿ ಕಟ್ಟಾಕೆ ಅಂತ. ಅದೇ ಮತ್ತೆ ಅವ್ರಿಗೆ ಮಾಡ್ಕೊಳಕ್ ಬರಲಿಲ್ಲ, ಅದು ಯೂಸ್ ನಮಗೆ ಬಂತು. ನನಗೆ ಇದ್ರ ಮೇಲೆ ಭಾರಿ ಆಸೆ ಇತ್ತು, ಇದು ಗೋಧಿ ಪರಿಯ. ಬಿಸಿ ಬಿಸಿ ಊಟ ರೆಡಿಯಾಗೋಷ್ಟರಲ್ಲಿ ಸ್ವಲ್ಪ ತೋಟದಲ್ಲೆಲ್ಲ ಓಡಾಡ್ಕೊಂಬರೋಣ ಅಂತ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಅಮ್ಮ ಕೂಡ ಬಿರಿಯಾನಿಗೆ ಇಟ್ಬಿಟ್ಟು ಬಂದರು. ಇದು ನೋಡಿ ಡ್ರ್ಯಾಗನ್ ಫ್ರೂಟು ಲಾಸ್ಟ್ ಟೈಮು 2 ಇಂದ ಅಲ್ಲ 3 ಅನ್ಸುತ್ತೆ. ಏನೋ ಎಲ್ಲ ಹೋಗಿದ್ದೆ ನೀನು, ತಪ್ಪಿಸ್ಕೊಂಡು ಇವತ್ತು ಕುಯ್ದು ಬಿಡ್ತಿದ್ವಲ್ಲ ನಿನಗೆ. ನಂಗಾಣೆ ಮಸಾಲೆ, ಖಾರ ಮಸಾಲೆ ಕುಯ್ದು ಮಾಡ್ಬಿಟ್ಟಿದಪ್ಪ. ಮಸಾಲೆ ಅರ್ದಿದ್ದಾರೆ, ಈಗ ನಾನು ಬಚಾವ್. ನಾನು ಆಲ್ರೆಡಿ ಹೇಳ್ತಿದ್ನಲ್ವ, ಕೋಳಿ ತಪ್ಪಿಸ್ಕೊಂಡು ಹೋಗಿತ್ತು, ಈಗ ಮತ್ತೆ ವಾಪಸ್ ಅದಾಗದೇ ಬಂದಿದೆ. ಅದು ಹೇಗೆ ಅಂತ ಅಂದರೆ ಎಲ್ಲ ಅಡುಗೆ ಮಾಡಿಬಿಟ್ಟು ಇನ್ನೇನು ನಾವು ಊಟ ಮಾಡೋ ಟೈಮಿಗೆ ವಾಪಸ್ ಬಂದಿದೆ. ಅದಕ್ಕೆ ನಾವು ಅದಕ್ಕೆ ರೇಗಿಸ್ತಾ ಇದ್ವಿ, ಎಲ್ಲ ಮಸಾಲೆ ಅರ್ದು ಇನ್ನೇನು ಊಟ ಮಾಡೋ ಟೈಮಿಗೆ ನನಗೇನು ಕೊಯ್ಯಲ್ಲ ಬಿಡು ಅಂತ ಹೇಳಿ ವಾಪಸ್ ಮನೆಗೆ ಬಂದಿದೆ ಅಂತ. ಹಾಗೆ ತೋಟದಲ್ಲಿ ಸುಮಾರು ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು. ಆಲ್ರೆಡಿ ಹಣ್ಣು ಕೂಡ ಆಗಿದೆ. ಹಣ್ಣಿಗೆ ಪುಟ್ಟಿಯಲ್ಲಿ ಸ್ವಲ್ಪ ಹುಲ್ಲೆಲ್ಲ ಹಾಕಿಬಿಟ್ಟು ಇಟ್ಟಿದ್ದಾರೆ. ನಮಗೊಂದಿಷ್ಟು ಹಣ್ಣು ಕೊಟ್ಟರು. ಹಾಗೆ ಅಣ್ಣ ಕೂಡ ಬರ್ತಾನೆ, ಅವನಿಗೂ ಕೂಡ ಕೊಡಬೇಕು ಅಂತ ಹೇಳಿ ಅಣ್ಣನಿಗೊಂದಿಷ್ಟು, ಅಲ್ಲಿ ಅಪ್ಪ ಅಮ್ಮ ಕೂಡ ತಿನ್ನಲಿಕ್ಕೆ ಅವರೊಂದಿಷ್ಟು ಇಟ್ಕೊಂಡ್ರು. ಇದೇ ಫಸ್ಟ್ ಟೈಮ್ ಬಿಟ್ಟಿರೋದಲ್ವ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಬಿಟ್ಟಿದೆ. ಇರೋದರಲ್ಲೇ ನಾವು ಸ್ವಂತ ಬೆಳೆದಿರೋ ಹಣ್ಣು ಅಂತ ಖುಷಿ ಆಯಿತು. ಹಾಗೆ ನಾನು ಮೇಯ್ನ್ ಊರಿಗೆ ಹೋಗಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ಈ ಸಾಂಬಾರು ಪುಡಿ ಇಸ್ಕೊಂಬರ್ಲಿಕ್ಕೆ. ನನಗೋಸ್ಕರ ಅಮ್ಮ ಸಾಂಬಾರು ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಶೂಟ್ ಕೂಡ ಮಾಡ್ಕೊಳಮ್ಮ, ನಾನು ನೆಕ್ಸ್ಟು ಮಾಡ್ಕೋಬೇಕಾದ್ರೆ ನಾನು ಸಾಂಬಾರು ಪುಡಿ ಮಾಡ್ಕೊಳ್ತೀನಿ, ಪ್ರತಿ ಸಲ ಇಷ್ಟು ವರ್ಷ ಆಯಿತು ನೀನೇ ಮಾಡಿಕೊಡ್ತಿದ್ದೀಯ ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲ ಏನೇನು ಐಟಮ್ಗಳನ್ನು ಶೂಟ್ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಈ ಏನು ಹಾಕ್ತಾರೆ ಸಾಂಬಾರು ಪುಡಿಗೆ ಅದನ್ನೆಲ್ಲ ಐಟಮ್ಗಳನ್ನು ತೋರಿಸ್ತಾ ಇದ್ದಾರೆ. ನನಗೂ ಅಷ್ಟೊಂದು ಗೊತ್ತಿಲ್ಲ, ಆದರೆ ಅಮ್ಮ ಮಾಡೋ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಲ ನಾನು ಅವ್ರ ಹತ್ರನೇ ಮಾಡಿಸ್ಕೊಳ್ಳೋ ಅಂಥದ್ದು. ಒಂದು ಸ್ಪೂನ್ ಹಾಕಿಬಿಟ್ರೆ ಸಾಕು, ಸಾರಿನ ಟೇಸ್ಟೇ ವಿಭಿನ್ನವಾಗಿರುತ್ತೆ. ಹಾಗೆ ಇದೇನು ಏನು ಹೇಳ್ತಾರೆ, ರಾಗಿ ಬೀಸೋ ಕಲ್ಲ ಇದು, ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇದು ಏನು ಕಲ್ಲು ಏನೋ ಅಂತಾರೆ. ಈ ಕಲ್ಲಿಗೆ ಪರ್ಟಿಕ್ಯುಲರ್ ಹೆಸರೇನೋ ಇದೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಗೊತ್ತಿದೆ. ಅವರೆಕಾಳು ಬೆಳೆದಿದ್ರಲ್ವ ಲಾಸ್ಟ್ ಇಯರು, ಅದ್ರದ್ದು ಎಲ್ಲ ಕಾಳು ಡ್ರೈ ಆಗಿಬಿಟ್ಟಿದೆ, ಅದನ್ನು ಬೇಳೆ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ ಇದನ್ನು ಒಂಥರ ಪೀಕ್ ದಾಲ್ ಅಂತ ಮಾಡ್ತಾರೆ ರೊಟ್ಟಿಗೋಸ್ಕರ. ನಾವೆಲ್ಲ ಪೀಕ್ ದಾಲ್ ಅಂತ ಹೇಳ್ತೀವಿ. ಅವರೇ ಬೇಳೆದು ಕೆಂಪು ಚಟ್ನಿ ಜೊತೆಗೆ ಮಾಡಿಕೊಂಡು ರೊಟ್ಟಿಗೆ ಸೈಡಿಗೆ ತಿಂತಾರೆ. ಹಾಗಾಗಿ ಅವರು ಬೇಳೆ ಹೊಡ್ಕೊಳ್ತಾ ಇದ್ದಾರೆ. ನನಗೆ ವಿಡಿಯೋಗೆ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ಗಳು ಸಿಗತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಕೂಡ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಖುಷಿಯಾಗತ್ತೆ. ಇದು ಹಳ್ಳಿ ಸೈಡೇ ಇದೆಲ್ಲ ಸಿಗೋ ಅಂಥದ್ದು, ಈ ಸಿಟಿಯಲ್ಲಿ ಇದೆಲ್ಲ ಸಿಗೋದಿಲ್ಲ. ನೋಡಿ, ತಮ್ಮ ಕೂಡ ಅಪ್ಪ ಅಮ್ಮನಿಗೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಕೂಡ ಟ್ರೈ ಮಾಡಬೇಕಿತ್ತು, ಆದರೆ ನಾನು ಬಂದ ಮೇಲೆ ಇದನ್ನೆಲ್ಲ ಇವರು ಮಾಡಿರೋ ಅಂಥದ್ದು. ಮುಂಚಿತವಾಗಿ ಮಾಡಿದರೆ ನಾನು ಖಂಡಿತವಾಗಿ ಅದು ಹೇಗಿರುತ್ತೆ ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೆ. ನಾನು ಸ್ವಲ್ಪ ಕಾಯಿ ಅದನ್ನೆಲ್ಲ ಕೇಳಿದ್ದೆ ಅಂತ ಹೇಳಿಬಿಟ್ಟು ಅಮ್ಮ ಸ್ವಲ್ಪ ಒಣಕೊಬ್ಬರಿ, ತೆಂಗಿನಕಾಯಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾಕೆ ಅಂದರೆ ನಾವು ಹೀಗೆ ಹೋಗಿ ಹಾಗೆ ವಾಪಸ್ ಬಂದುಬಿಡ್ತೀವಲ್ವ, ಅವಸರಕ್ಕೆ ಎಲ್ಲ ಮರ್ತು ಬಿಡ್ತೀನಿ ಅಂತ ಹೇಳಿಬಿಟ್ಟು ಮುಂಚಿತವಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಹೊರಡೋ ಟೈಮ್ನಲ್ಲಿ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ. ಹಾಗೆ ಸ್ವಲ್ಪ ಮಳೆ ಬಂದಿರೋದಕ್ಕೆ ತೋಟ ಫುಲ್ಲು ಗ್ರೀನ್ ಆಗಿದೆ, ಹಚ್ಚ ಹಸಿರು, ಹೊಸ ಹೊಸ ಚಿಗುರು ಎಲ್ಲ ಬಂದಿದೆ.
ಇದು ಪಲಾವ್ ಎಲೆ ಅಂದರೆ ಚಕ್ಕೆ ಮರ ಇದು. ಇದ್ರದ್ದೇನಿದೆ ಕಾಂಡದಿಂದ ಹಿಡಿದು ಎಲೆ ಬೇರು ಪ್ರತಿಯೊಂದು ಕೂಡ ಔಷಧಿ ಗುಣಗಳನ್ನು ಹೊಂದಿರುತ್ತೆ. ನಾನು ಪ್ರತಿ ಸಲ ಹೋದಾಗ ಪಲಾವ್ ಎಲೆ ಅಲ್ಲಿಂದನೇ ತರೋವಂಥದ್ದು. ಹಾಗೆ ಈ ಸಲ ನಾನು ಸ್ವಲ್ಪ ಏನು ದಾಸವಾಳದ್ದು ಎಲೆ ಬೇಕು ಅಂತ ಹೇಳಿಬಿಟ್ಟು ಸುಮಾರು ದಾಸವಾಳದ ಎಲೆ ಕಿತ್ತಿಸ್ಕೊಂಬಂದಿದ್ದೀನಿ. ಯಾಕಪ್ಪ ಅಂತ ಅಂದರೆ ಇದು ಹೇರ್ ಪ್ಯಾಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಮನೆಗೆ ಹೋದ್ಮೇಲೆ ಹೇಗೆ ಅದನ್ನು ಡ್ರೈ ಮಾಡಿ ಪೌಡ್ರ್ ಮಾಡಿ ಹೇರ್ ಪ್ಯಾಕ್ ಮಾಡ್ತೀನಿ ಅಂತ ಅದನ್ನು ಕೂಡ ಒಂದು ವಿಡಿಯೋ ಹಾಕ್ತೀನಿ ನಾನು ಮಾಡಿಬಿಟ್ಟು. ಈ ವಿಡಿಯೋ ಸುಮಾರು ಲೇಟ್ ಆಯಿತು, ಮುಂಚಿತವಾಗಲೇ ಹಾಕಬೇಕಿತ್ತು. ನನಗೆ ಸ್ವಲ್ಪ ಈಗ ಮಳೆ ವಾತಾವರಣ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ವಾಯ್ಸ್ ಕೊಡಲಿಕ್ಕೆ ನನಗೆ ಯಾಕೆ ಅಂದರೆ ತುಂಬ ಮೂಗು ಕಟ್ಟಿರೋದ್ರಿಂದ ಧ್ವನಿ ಸರಿಯಾಗಿ ಬರೋದಿಲ್ಲ ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೆ. ಆದರೂ ಕೂಡ ಪರವಾಗಿಲ್ಲ ಅಂತ ಇವತ್ತು ಹಾಕಲೇಬೇಕು ಅಂತ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಅಲ್ಲಿ ಈ ಟೈಮ್ನಲ್ಲಿ ಎಲ್ಲ ಕಾಫಿ ಬೀಜ ಬಿಡುತ್ತೆ. ಸುಮಾರು ಒಂದು 3 ಗಿಡ ಇದೆ ಅಷ್ಟೇ. ಅದರಲ್ಲಿ ಎಷ್ಟು ಚೆನ್ನಾಗಿ ಕಾಫಿ ಬೀಜ ನೋಡಿ ಹಣ್ಣಾಗಿದೆ. ಪ್ರತಿ ಸಲ ನಾನು ಕಾಯಿ ನೋಡ್ತಾ ಇದ್ದೆ, ಇದೇ ಫಸ್ಟು ಹಣ್ಣಾಗಿರೋ ಬೀಜ ನೋಡ್ತಾ ಇರೋದು. ಖುಷಿ ಆಯಿತು. ಯಾವಾಗಲೂ ಅವರು ವಿಡಿಯೋ ಮಾಡಿ ಕಳಿಸ್ತಾ ಇದ್ರು ಹಣ್ಣಾಗಿರೋದನ್ನು. ಈ ಸಲ ನಾನೇ ಖುದ್ದು ಹಣ್ಣಾಗಿರೋ ಬೀಜ ನೋಡಿ ಖುಷಿ ಆಯಿತು. ಇದೆಲ್ಲ ದಾಸವಾಳ ಎಲೆ ಕಿತ್ತಿಟ್ಟಿರೋದು, ಹಾಗೆ ಮಾವಿನ ಹಣ್ಣು, ಪರಂಗಿ ಹಣ್ಣು, ಸೀಬೆಕಾಯಿ ಇದೆಲ್ಲ ತೋಟದಲ್ಲಿ ಬಿಟ್ಟಿರೋ ಅಂಥದ್ದು. ನಮಗೆ ಕೊಟ್ಟು ಕಳಿಸ್ಲಿಕ್ಕೆ ಸಪ್ರೇಟಾಗಿ ತೆಗೆದಿಟ್ಟಿದ್ದಾರೆ. ಎದುರುಗಡೆ ಇಟ್ಟರೆ ನೆನಪು ಮಾಡಿ ಹಾಕ್ಕೊಂಡು ಹೋಗ್ತಾಳೆ, ಇಲ್ಲ ಅಂತ ಅಂದರೆ ಮರ್ತು ಬಿಡ್ತಾಳೆ ಅಂತ. ಹಾಗೆ ಒಂದು ಮಾವಿನ ಹಣ್ಣು ಕೂಡ ಕೊಯ್ದು ಹೇಗಿದೆ ಟೇಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟರು. ಸುಮಾರು ತಿರುಳು ಎಷ್ಟು ದಪ್ಪ ಇದೆ, ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅದರ ಸಿಪ್ಪೆ ಕೂಡ ಉಗಿಲಿಕ್ಕೆ ಮನಸ್ಸು ಬರಲ್ಲ, ಅಷ್ಟು ರುಚಿಯಾಗಿತ್ತು. ಹಾಗೆ ನಿಂಬೆ ಹಣ್ಣು ನೋಡಿ ಎಷ್ಟೆಷ್ಟು ಗಜನಿಂಬೆ ಅಂತಾರಲ್ವ ಆ ಸೈಜ್ ಇದೆ ಇದು. ಒಳ್ಳೆ ರುಚಿ. ಅದು ಫ್ಲೇವರ್ ಹೇಗಿದೆ, ಸ್ಟ್ರಾಂಗ್ ಫ್ಲೇವರು. ಫ್ರೆಶ್ಶಾಗಿ ಕಿತ್ತಾಗ ಅದರಿಂದ ನನಗೆ ಆವಾಗ ಕೋಲ್ಡ್ ಆಗಿದ್ದು ಮನೆಗೆ ಬಂದರೂ ಇನ್ನೂ ಕೂಡ ವಾಸಿಯಾಗಿಲ್ಲ, ಅಷ್ಟು ಸ್ಟ್ರಾಂಗ್ ಫ್ಲೇವರ್ ಇದೆ. ಹಾಗೆ ಅಮ್ಮ ಅದರದ್ದು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ತೀನಿ, ಕುಡೀರಿ ಎಲ್ಲರೂ, ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರಿಗೂ ಒಂದೊಂದು ಗ್ಲಾಸು ಲೆಮನ್ ಜ್ಯೂಸ್ ಕೊಟ್ಟರು. ನಿಜವಾಗ್ಲೂ ಎಷ್ಟು ಫ್ರೆಶ್ ಆಗಿರೋ ಲೆಮನ್ ಜ್ಯೂಸು. ನಾನು ಇದೇ ಫಸ್ಟ್ ಟೈಮ್ ಕುಡ್ದಿರೋದು. ಹಾಗಂತ ನಾನು ನಿಂಬೆಹಣ್ಣು ಎಷ್ಟೊಂದು ತಂದಿದ್ದೀನಿ, ಯಾಕಂದರೆ ನಮ್ಮ ಡೈಲಿ ನನ್ನ ಹಸ್ಬೆಂಡು ನಿಂಬೆಹಣ್ಣು ಯೂಸ್ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಒಂದು 20-25 ನಿಂಬೆಹಣ್ಣು ಕಿತ್ತಿಸ್ಕೊಂಬಂದಿದ್ದೀನಿ. ತೋಟದಲ್ಲಿ ಒಂದಲ್ಲ ಎರಡಲ್ಲ ವಿಭಿನ್ನ ರೀತಿಯ ಹಣ್ಣುಗಳನ್ನು ಹಾಕಿದ್ದಾರೆ. ಇದು ಎಷ್ಟು ಯೂಸ್ ಆಗ್ತಿದೆ ಅಂತ ಅಂದರೆ ಈಗ ಸಣ್ಣ ಸಣ್ಣ ಗಿಡ ಇರೋದಕ್ಕೆ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ತಿನ್ನಲಿಕ್ಕೆ ಸಿಗ್ತಾ ಇದೆ ಹಣ್ಣುಗಳು. ಯಾವುದೂ ಕೊಂಡ್ಕೊಂಬಂದು ತಿನ್ನುವಂತಹ ಪರಿಸ್ಥಿತಿ ಇಲ್ಲ, ಎಲ್ಲ ಫ್ರೆಶ್ಶಾಗಿ ಸಿಗುವಂತಹ ಹಣ್ಣು ತರಕಾರಿಗಳು. ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನೇನು ಹೊರಡೋ ಟೈಮ್ ಆಯಿತು, ಅಲ್ಲೇ ಸಂಜೆ ಆಯಿತು ಅಂತ ಹೇಳಿಬಿಟ್ಟು ತೋಟದಲ್ಲಿ ಒಂದು ರೌಂಡ್ ಹೊಡ್ಕೊಂಬರೋಣ, ಹಾಗೆ ಗೌರಿನೂ ಕೂಡ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಗೌರಿ ಲಾಸ್ಟ್ ವಿಡಿಯೋ ವೀಕ್ಲಿ ಮೀಲ್ ಪ್ಲ್ಯಾನಿಂಗ್ಗೆ ಸುಮಾರು ಜನ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ, ಖುಷಿ ಆಯಿತು. ಈ ವಿಡಿಯೋಗೂ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿ ಆಗ್ತಿದೆ, ನಂದು ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಇಷ್ಟಪಟ್ಟು ವೀಡಿಯೋಸ್ನ ನೋಡ್ತಾ ಇದ್ದಾರೆ. ನೀವು ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಬಾ ಗೌರಿ, ಗೌರಮ್ಮ ಬಾ ಬಾ ಬಾ.